DCM ಪರಮೇಶ್ವರ್ ಇಲಾಖೆಯಲ್ಲಿ ಎಂತ ಅನ್ಯಾಯ ಅಂತ DCM ಪರಮೇಶ್ವರ್ ಅವರ ಇಲಾಖೆಯಲ್ಲೇ ಆಗಿರುವಂತಹ ಅನ್ಯಾಯ ಇದು. ವಿಧವೆಯ ಬಳಿಯೂ ಲಂಚಕ್ಕೆ ಕೈ ಚಾಚಿದ್ರ ಭ್ರಷ್ಟರು. ಲಂಚ ಲಂಚ ಲಂಚ, ಎಲ್ಲೆಲ್ಲೂ ಲಂಚದ್ದೇ ಹವ. ಸರ್ಕಾರದ ವಿಧವಾ ವೇತನ ಅರ್ಜಿಗೂ ಕೊಡಬೇಕು ಲಂಚ. ವಿಧವೆಯರಿಗೆ ಸರ್ಕಾರ ನೀಡುವ ವಿಧವಾ ವೇತನಕ್ಕೆ ಲಂಚದ ರೂಪದಲ್ಲಿ ಹಣ ಸಂಗ್ರಹಿಸ್ತಾ ಇದೆಯಾ ಹಾಗಾದ್ರೆ ಸರ್ಕಾರ? ಜಿಲ್ಲಾಧಿಕಾರಿ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟ ಟೈಪಿಸ್ಟ್. DCM ಪರಮೇಶ್ವರ್ ಇಲಾಖೆಯಲ್ಲಿ ಈಗ ಅನ್ಯಾಯವಾಗಿದೆ. ಬಿಕಾಸ್ ವಿಧವೆಯ ಬಳಿಯೂ ಕೂಡ ಲಂಚವನ್ನ ಕೊಡ್ತಾರೆ, ಅಂದ್ರೆ ವಿಧವಾ ವೇತನಕ್ಕೆ ಲಂಚವನ್ನ ಕೇಳಿದ್ದಾರೆ. ನಿರ್ಮಲಾ ಅನ್ನುವಂತಹ ಟೈಪಿಸ್ಟ್ ಲಂಚವನ್ನ ಕೇಳಿದ್ದಾರೆ. ಸೊ ಅದರ ಒಂದು ಆಡಿಯೋ ನೋಡ್ಕೊಂಬನ್ನಿ. ಒಂದೂವರೆನಾ? ಅಂದ್ರೆ DC ಆಫೀಸಿಗೆ ಮಾತ್ರ ಕೊಡೋದಕ್ಕ? ಮೇಡಮ್ ಅದೇ ನಮ್ಮ ಮನೆಯವ್ರದ್ದು ವೋಟರ್ ID ಹಳೇದು, ಅಂದ್ರೆ ಹೊಸದ್ ಸಿಗ್ತಾ ಇಲ್ಲ. ಹಳೇದ್ ತಗೊಬರ್ಬೋದಾ? ಪರವಾಗಿಲ್ಲ, ವೋಟರ್ ID ಯಾವ್ದಾದ್ರು ಪರವಾಗಿಲ್ಲ ಅಲ್ವಾ? ಯಾವ್ದಾದ್ರು ಪರವಾಗಿಲ್ಲ. ಅವ್ರ ಹೆಸರು ಇದೆ ತಾನೇ? ಸಿದ್ದರಾಜು ಅಂತ ಇದೆ. ಸರಿ, ತಗೊಂಬಮ್ಮ. ಅಲ್ಲ, ಇದು ಅದೇ DC ಆಫೀಸಿಗೆ ಅಮೌಂಟ್ ಕೊಡ್ಬೇಕು ಅಂದ್ರಲ್ಲ, ಎಷ್ಟು ಕೊಡ್ಬೇಕು? ಅದ್ ನನ್ಗೆ ಅಲ್ಲ ಮೇಡಮ್, ಇವಾಗ ನಾನು ಅಂದ್ರೆ ನಾನು ದುಡಿಯೋಕ್ಕೂ ಹೋಗ್ತಿಲ್ಲ, ಏನೂ ಇಲ್ಲ. ನೀವು ಅದೇ ಎಷ್ಟು ಕೊಡ್ಬೇಕು ಅಂತಂದ್ರೆ ಯಾರ ಹತ್ರನಾದ್ರೂ ಈಸ್ಕೊಂಡ್ ಬರ್ಬೇಕಲ್ವಾ, ಅದಕ್ಕೋಸ್ಕರ. ಅದೇ ನಮ್ದೇನಿರಲ್ಲ, 1.5 ತಗೊಂಬ. 1.5ನಾ? ಅಂದ್ರೆ DC ಆಫೀಸಿಗೆ ಮಾತ್ರ ಕೊಡೋದಕ್ಕ? ಎಲ್ಲಾನು ಸೇರಿನಾ? 1.5 ತಗೊಂಬ. ಎಸ್